ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಯಾವ ಮುಹೂರ್ತದಲ್ಲಿ ಈ ಮನುಷ್ಯ ತಮ್ಮ ರ್ಯಾಲಿಯನ್ನು ಶುರು ಮಾಡಿದ್ರೋ ಗೊತ್ತಿಲ್ಲ. ಪ್ರಾರಂಭದಿಂದ ಇದಕ್ಕೆ ಇನ್ನಿಲ್ಲದ ಹಾಗೆ ಬಾಲಗ್ರಹ ಪೀಡೆ. ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಶುರುವಾಗಿದ್ದೇ ತೀರಾ ಆಕಸ್ಮಿಕವಾಗಿ. ಇದಕ್ಕೊಂದು ಸಂಕಲ್ಪ ಅಂತಿರಲಿಲ್ಲ, ಸರಿಯಾದಂಥ ರೋಡ್ ಮ್ಯಾಪ್ ಇರಲಿಲ್ಲ, ಯಾವ ರೀತಿ ಮಾಡಬೇಕು ಅನ್ನೋದ್ರ ಕುರಿತು ತಯಾರಿ ಇರಲಿಲ್ಲ. ಸುಮ್ಮನೆ ಕುಳಿತಿದ್ದವರಿಗೆ ಪ್ಯಾಂಟ್ನಲ್ಲಿ ಇರುವೆ ಬಿಟ್ಟರು ಅಂತ ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ. ಆ ರೀತಿ ರಾಹುಲ್ ಗಾಂಧಿಯ ಪ್ಯಾಂಟಿನಲ್ಲಿ ಇರುವೆ ಬಿಟ್ಟವರ ಹೆಸರು ಮಲ್ಲಿಕಾರ್ಜುನ ಖರ್ಗೆ ಅಂತ. ಸಭೆ ನಡೆಯುತ್ತೆ, ಹೇಗೆ ಪಕ್ಷವನ್ನು ಸದೃಢವಾಗಿ ನಡೆಸಬೇಕು ಅಂತ ಚರ್ಚೆಗೆ ಒಂದಿ ಮಾಗಧರನ್ನು ಕರೀತಾರೆ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು. ಕರೆದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ, ನಿಮ್ಮ ಮೊದಲನೆಯ ಪ್ರವಾಸ ಏನಿದೆ ದಕ್ಷಿಣ ಸೆ ಉತ್ತರ ತಕ್ ಅತ್ಯಂತ ಯಶಸ್ವಿಯಾಗಿದೆ ಭಾರತ್ ಜೋಡೋ ಯಾತ್ರಾ. ನೀವು ಇನ್ನೊಂದು ರೌಂಡ್ ಹೋಗಿ ಬಂದುಬಿಡಿ, ಇಡೀ ಕಾಂಗ್ರೆಸ್ ಭಾರತ ದೇಶದಾದ್ಯಂತ ಸಂಚಲನೆ ಆಗುತ್ತೆ, ಎಲ್ಲ ಕಡೆ ಗೆದ್ಕೊಂಬಂದುಬಿಡ್ತೀವಿ ನಾವು ಅಂತ ಸುಮ್ಮನೆ ಒಂದು ಹುಳ ಬಿಡ್ತಾರೆ. ಯಾವಾಗ ಮಲ್ಲಿಕಾರ್ಜುನ ಖರ್ಗೆ ಈ ಮಾತನ್ನು ಹೇಳ್ತಾರೋ, ಮುಂಚೆ ಜಯಕಾರ ಜಯಘೋಷ ಕಂಡ್ರೆ ಇನ್ನಿಲ್ಲದ ಹಾಗೆ ಪುಳಕಿತರಾಗುವಂಥ ರಾಹುಲ್ ಗಾಂಧಿಯವರು ಈ ಕ್ಷಣವೇ ತಯಾರಾಗ್ಬಿಡ್ತೀನಿ ನಾನು ಅಂತಾರೆ. ಬೇಡ ತಡ್ರಿ, ಎಲ್ಲ ಕಡೆ ಅದಕ್ಕೆ ಸಂಪನ್ಮೂಲ ಜೋಡಿಸ್ಬೇಕು. ಮಧ್ಯೆ ಒಬ್ಬರು ಕೂತಿರ್ತಾರೆ, ಅಲ್ಲ ರೀ ಚುನಾವಣೆಗೆ ನಾವೀಗ ಬೇರೆ ಮಿತ್ರ ಪಕ್ಷಗಳ ಜೊತೆ ಮಾತುಕತೆ ನಡೆಸಬೇಕು, ಸೀಟುಗಳ ಹಂಚಿಕೆ ಆಗಬೇಕು, ನಾವೀಗ ಭಾರತ್ ಜೋಡೋ ಯಾತ್ರೆಗೆ ಹೊರಟುಬಿಟ್ರೆ ಅದಕ್ಕೆ ದುಡ್ಡು ಬೇರೆ ಜೋಡಿಸ್ಬೇಕು, ಏನು ಮಾಡೋದು? ಯಾವುದೇ ಮಾತಿಗೆ ಬಗ್ಗಲಾರದಂಥ ರಾಹುಲ್ ಗಾಂಧಿ ಇದ್ದಕ್ಕಿದ್ದ ಹಾಗೆ ಮಣಿಪುರ ಸೆ ಮುಂಬೈ ತಕ್ ಅಂತ ಶುರು ಮಾಡ್ತಾರೆ. ಜನವರಿ 14, 2024 ಮಾರ್ಚ್ 21 ಮುಂಬೈನಲ್ಲಿ ಕೊನೆಯ ದಿವಸ ಮುಗಿಯುವಂಥದ್ದು ಮಾಡಿ ಏನು ಮಾಡ್ತಾರೆ, ಮೊದಲು ಭಾರತ್ ಜೋಡೋ ನ್ಯಾಯ ಯಾತ್ರಾ ಅಂತ ಹೆಸರಿಡ್ತಾರೆ. ಆಮೇಲೆ ಯಾಕೋ ಹೆಸರು ಸರಿ ಇಲ್ಲ ಅನ್ಸುತ್ತೆ ಅವರಿಗೆ. ಆವಾಗ ಭಾರತ್ ಜೋಡೋ ನ್ಯಾಯ ಯಾತ್ರಾ ಅಂತ. ಯಾರಿಗೆ ನ್ಯಾಯ ಕೊಡಿಸ್ತಾರೆ? ಕಾಂಗ್ರೆಸ್ನಲ್ಲಿರುವಂಥ ಒಂದಿ ಮಾಗಧರಿಗ ಅಥವಾ ಈ ದೇಶದ ಜನರಿಗ ಯಾರಿಗೆ ನ್ಯಾಯ ಕೊಡಿಸ್ತಾರೆ ಅನ್ನೋದು ಬಹುಶಃ ಅವರಿಗೆ ನಿಚ್ಚಳವಾಗಿ ಗೊತ್ತಿರಲಾರದಂಥ ಸ್ಥಿತಿ. ಆದರೆ ಇವರ ಆರಂಗೇಟ್ರಮ್ ಹೊರಡತ್ತೆ. ಹೋದಲ್ಲಿ ಆ ಕಡೆ ಜಯರಾಮ್ ರಮೇಶು, ಈ ಕಡೆ ಉಳಿದ ಒಂದಿ ಮಾಗಧರನ್ನ ಇಟ್ಕೊಂಡು ಇವರು ಹೊರಡ್ಲಿಕ್ಕೆ ಶುರು ಮಾಡ್ತಾರೆ. ಹೋಗ್ತಾರೆ ಇದ್ದಕ್ಕಿದ್ದ ಹಾಗೆ ಒಂದನೇ ದಿವಸನೇ ಮಣಿಪುರದಲ್ಲಿ ಗಲಾಟೆ ಶುರುವಾಗುತ್ತೆ. ಇವರು ಎಲ್ಲೆಲ್ಲಿ ಕಾಲಿಡ್ತಾರೆ ಅಲ್ಲೇ ಗಲಾಟೆ. ಅಲ್ಲಿಂದ ಆಸಾಮ್ ಬರ್ತಾರೆ. ಆಸಾಮಲ್ಲಿ ನೋಡಿ, ನೀವು ಯಾವ ರೂಟ್ ಮ್ಯಾಪ್ ಕೊಟ್ಟಿದ್ರಿ ಆ ರೂಟ್ ಮ್ಯಾಪಿಗೆ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ, ಎಡಕ್ಕೆ ಬಲಕ್ಕೆ ಹಿಂದೆ ಮುಂದೆ ಹೋದರೆ ಕೇಸ್ ಹಾಕ್ತೀವಿ ಅಂತಾರೆ ಅಲ್ಲಿರುವಂಥ ಮುಖ್ಯಮಂತ್ರಿ ಅಸ್ಸಾಂನಲ್ಲಿ ಹಿಮಂತ ಬಿಸ್ವ ಶರ್ಮಾ. ಕೇಸ್ಗಳನ್ನು ಹಾಕ್ತಾರೆ. ಅದಾದಮೇಲೆ ಇದ್ದಕ್ಕಿದ್ದ ಹಾಗೆ ಇವರು ವಿಡ್ರಾ ಮಾಡ್ಕೊಂಡ್ಬಿಡ್ತಾರೆ, ವಾಪಸ್ ಹೋಗಿ ಬರ್ತೀನಿ ದಿಲ್ಲಿಗೆ ಅಂತ. ಅಲ್ಲಿಂದ ಬರ್ತಾರೆ ಪಶ್ಚಿಮ ಬಂಗಾಳ ಎಂಟ್ರಿ ಆಗ್ತಾರೆ. ಪಶ್ಚಿಮ ಬಂಗಾಳ ಎಂಟ್ರಿ ಆದ ಕೂಡ ಇವರು ಕಾರ್ಯಕ್ಕೆ ಕಲ್ಲು ಹೊಡಿತಾರೆ. ಅಂದರೆ ಹೇಗೆ ಇವರ ಸಂಕಲ್ಪ ದೃಢವಾಗಿಲ್ಲವೋ, ಹಿಂದೆ ಉದ್ದೇಶ ಸರಿಯಿಲ್ಲವೋ, ಅದಕ್ಕೆ ತಕ್ಕ ಹಾಗೆ ಸಮಾಜ ಮತ್ತು ಪರಿಸರ ಎನ್ವಿರಾನ್ಮೆಂಟ್ ಅದಕ್ಕೆ ಪುಷ್ಟಿಯನ್ನು ಕೊಡುವುದಿಲ್ಲ, ಅದಕ್ಕೆ ಸಮರ್ಥನೆಯನ್ನು ಕೊಡುವುದಿಲ್ಲ, ಅನುಮೋದಿಸುವುದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಅಲ್ಲಿ ಕಲ್ಲು ಹೊಡಿತಾರೆ. ಸ್ವತಃ ಮಮತಾ ಬ್ಯಾನರ್ಜಿ ಹಿಂದಿನ ದಿವಸ, ಇವ್ರು ಬರೋ ಹಿಂದಿನ ದಿವಸವೇ ನಾವು ಕಾಂಗ್ರೆಸ್ ಜೊತೆಗಿಲ್ಲ, ನಾವು 42 ಸೀಟ್ ಚುನಾವಣೆ ನಿಲ್ತೀವಿ, ಕೊಡೋದಾದರೆ 2 ಸೀಟ್ ಕೊಡ್ತೀವಿ, ಈ ರೀತಿ ಅಪಸ್ವರವನ್ನು ಎತ್ತಲಿಕ್ಕೆ ಶುರು ಮಾಡ್ತಾರೆ. ಸ್ವತಃ ಇವ್ರ ಮೇಲೆ ದಾಳಿ ಮಾಡ್ತಾರೆ ತೃಣಮೂಲ ಕಾಂಗ್ರೆಸ್ ಅವರು, ಮಮತಾ ಬೇಗಮ್ ಅವರ ತೃಣಮೂಲ ಕಾಂಗ್ರೆಸ್ನ ಕಾರ್ಯಕರ್ತರು. ಆದರೆ ಇವರು ಯಾವ ಸ್ಥಿತಿಯಲ್ಲಿ ಇರ್ತಾರೆ ಅಂದರೆ, ಮೈತ್ರಿಯನ್ನು ಉಳಿಸ್ಕೊಳ್ಳಿಕ್ಕಾಗಿ ಇಲ್ಲ ಹಗ್ಗ ಅಲ್ಲಾಡಿಸಿದ್ದಕ್ಕೆ ಗ್ಲಾಸ್ ಒಡೆದು ಹೋಗಿದೆ ಅಂತ ರಾಹುಲ್ ಗಾಂಧಿನ ಹೇಳೋದು. ನಗತಿರು ಅಳತಿರು ಇವರು ಮಾಡೋದಕ್ಕೆ. ಅದಾದಮೇಲೆ ಬಿಹಾರಿಗೆ ಬರ್ತಾರೆ. ಬಿಹಾರಲ್ಲಿ ನಿತೀಶ್ ಕುಮಾರ್ ವಾಪಸ್ ಹಾಕ್ಕೋತಾರೆ. ಇಂಡಿಯಾ ಅಲಯನ್ಸ್ನ ಸೂತ್ರಧಾರ. ಇಂಡಿಯಾ ಅಲಯನ್ಸ್ ಬಿಟ್ಟು ನರೇಂದ್ರ ಮೋದಿ ಅವರ NDA ಸೇರ್ಕೊಂಡ್ಬಿಡ್ತಾರೆ. ಇವರು ಎಲ್ಲೆಲ್ಲಿ ಕಾಲಿಗೆ ಇಡ್ತಾರೋ ಅಲ್ಲೆಲ್ಲ ಅಪಶಕುನವೇ. ಯಾರು ನರೇಂದ್ರ ಮೋದಿಗೆ ಪನೌತಿ ಅಂತ ಹೇಳಿದ್ರು ರಾಹುಲ್ ಗಾಂಧಿ, ಈಗ ಅವರೇ ಪನೌತಿಯಾಗಿ ಕನ್ವರ್ಟ್ ಆಗಿಬಿಟ್ಟಿದ್ದಾರೆ, ಅಪಶಕುನವಾಗಿ ಕೂತಿದ್ದಾರೆ. ಹೀಗಾದ ಮೇಲೆ ಈಗ ಛತ್ತೀಸ್ಗಢಕ್ಕೆ ಬರ್ತಾರೆ. ಛತ್ತೀಸ್ಗಢಕ್ಕೆ ಬಂದಾದಮೇಲೆ ಅಲ್ಲಿ ಗಲಾಟೆ ಎಲ್ಲ ಆದಮೇಲೆ ವಾಪಸ್ಸು ದಿಲ್ಲಿಗೆ ಬಂದು ಸೆಟ್ಲ್ ಆಗ್ತಾರೆ. ಯಾಕೆ ಈ ರೀತಿ ಆಯಿತು ಅಂತ ಕೇಳಿದರೆ, ಇಲ್ಲ ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇದ್ದಾಗ ನಾವು ಉಳಿದವ್ರ ಜೊತೆ ಸಂಘಟಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮಿತ್ರ ಪಕ್ಷಗಳನ್ನೆಲ್ಲ ಒಗ್ಗೂಡಿಸಬೇಕು, ಸೀಟು ಹಂಚಿಕೆ ಕೆಲಸ ನಡಿಬೇಕು. ಆದ್ದರಿಂದ ನಮ್ಮದು ಮಾರ್ಚ್ 21ಕ್ಕೆ ಮುಗಿಬೇಕಿತ್ತಲ್ಲ ಯಾವ ನ್ಯಾಯ ಆ್ಯಂಡ್ ಅನ್ಯಾಯ ಯಾತ್ರಾ, ಇವರು ಭಾರತ್ ಜೋಡೋ ಯಾತ್ರಾ. ಇವರ ಸದಸ್ಯರಾದ DK ಸುರೇಶ್ ಅವರು ಭಾರತ್ ತೋಡೋ ಯಾತ್ರಾ ಮಾಡ್ತಿರ್ತಾರೆ. ಇವ್ರದೇ ಪಕ್ಷದ ವಿರೋಧಾಭಾಸಗಳು ನೋಡಿ. ಅದಕ್ಕೆ ನಾವೇನು ಮಾಡ್ತೀವಿ, ಒಂದು 11 ದಿವಸ ಮುಂಚೆ ಮಾಡ್ತೀವಿ. ಅಂದರೆ ಮಾರ್ಚ್ 10ಕ್ಕೆ ಮುಗಿಸ್ತೀವಿ. ಮಜಾ ಗೊತ್ತೇನ್ರಿ, ಮಾರ್ಚ್ 10ಕ್ಕೆ ನೀತಿ ಸಂಹಿತೆ ಜಾರಿಯಾಗುವ ಎಲ್ಲ ಸಂಭವಗಳಿವೆ. ಚುನಾವಣೆ ಡಿಕ್ಲೇರ್ ಆಗುತ್ತೆ. ಏಪ್ರಿಲ್ 20ರಿಂದ ಮೇ 20ರವರೆಗೆ 7 ಹಂತಗಳಲ್ಲಿ ಭಾರತ ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದೆ. ಐತಿಹಾಸಿಕ ಮಹಾ ಚುನಾವಣೆ. ಎಷ್ಟು ತಯಾರಿ ಮಾಡ್ಕೋಬೇಕು, ಹಗಲು ರಾತ್ರಿ ಕೂತ್ರು ಮುಗಿಯಲ್ಲ ಇದು. 28 ಪಕ್ಷಗಳು, 5-6 ಬಿಟ್ಟು ಹೋದ್ರೆ ಬಿಡ್ರಿ,
ಒಂದು 22 ಪಕ್ಷ, 22 ಪಕ್ಷದವ್ರ ಜೊತೆ ಮಾತಾಡಬೇಕಾ? ಮಲ್ಲಿಕಾರ್ಜುನ್ ಖರ್ಗೆ ಇರ್ತಾರೆ, ಸಾಹೇಬರು ಬರಲಿ, ಬಂದ ಮೇಲೆ ಮಾತಾಡೋಣ. ಯಾರು ಸಾಹೇಬರು? ರಾಹುಲ್ ಗಾಂಧಿಯವರು. उनको आने दो, आने के बाद हम बात करेंगे, देखेंगे, वो आएंगे, करेंगे, देखेंगे, मांगेंगे, पूछेंगे, देख लेंगे, ಹೆಂಗೆ 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 ಅಂದ್ಕೊಂಡು ಅವ್ರು ಕೂತಿದ್ದಾರೆ, ಸ್ಕಾರ್ಫ್ ಹಾಕ್ಕೊಂಡು ಕೂತಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಸ್ಕಾರ್ಫ್ ಈಗ ಸನ್ಮಾನ್ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕತ್ತಿಗೆ ಬಂದು ಕೂತಿದೆ. ಹೇಳಿ ಕಳಿಸ್ತಾರೆ, ವಾಪಸ್ ಬರ್ರಿ ದಿಲ್ಲಿಗೆ ಅಂತ. ದಿಲ್ಲಿಗೆ ವಾಪಸ್ ಬಂದರು. ಬಂದ ಮೇಲೆ ಏನೂ ಆಗ್ತಾಯಿಲ್ಲ. ಮತ್ತು ಈಗ ಫೆಬ್ರವರಿ 16ರಿಂದ ಇವರು ಚಂದೋಲಿ ರಸ್ತೆ ಉತ್ತರ ಪ್ರದೇಶಕ್ಕೆ ಕಾಲಿಡಲಿದ್ದಾರೆ. ಉತ್ತರ ಪ್ರದೇಶದ ಪರಿಸ್ಥಿತಿ ಏನು? ಇವರ ಮಿತ್ರ ಪಕ್ಷವಾಗಿರುವಂಥ ಸಮಾಜವಾದಿ ಪಕ್ಷ ಈಗಾಗಲೇ 16 ಸೀಟುಗಳನ್ನು ಇವರು ಕೇಳಲಾರದೆ ಡಿಕ್ಲೇರ್ ಮಾಡಿದೆ. ಎಲ್ಲ ಸ್ಥಾನಗಳಲ್ಲಿ ಅವರು ಸ್ಪರ್ಧಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕೊಡೋದಾದರೆ ಒಂದು 10 ಸ್ಥಾನಗಳನ್ನು ಇವ್ರು ಕೊಡ್ತೀವಿ, 4 ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ರು. ಈಗ ರಾಯ್ಬರೇಲಿಯಲ್ಲೇನೋ ಇವ್ರಿಗೆ ಅಖಿಲೇಶ್ ಯಾದವ್ ಸೇರ್ಕೋತಾರೆ ಅನ್ನುವಂಥ ಸುದ್ದಿ ಇದೆ. ಅದಕ್ಕಿಂತ ಬಹಳ ಮುಖ್ಯವಾದದ್ದು ಕೇಳಬೇಕು ನೀವು. ಮೊದಲನೇದಾಗಿ BSP ಅವರು ಕಾಂಗ್ರೆಸ್ ಜೊತೆ ಸೇರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ರು. ಅದು ಮಾಯಾವತಿಯವರು. ಇವರು ಜಾಟವ್ ಮತದ ಮೇಲೆ ಕಣ್ಣಿಟ್ಕೊಂಡು ಕೂತಿದ್ರು. ಆ ಜಾಟವ್ ಮತ ನನಗೆ ನಗು ಬರುತ್ತೆ ರೀ ಹೇಳುವಾಗ. ಜಾಟವ್ದ RLD ಪಕ್ಷ ಇದೆಯಲ್ಲ, RLD ಪಕ್ಷ ಹೈಜಾಕ್ ಆಗೋಯ್ತು. ಈಗ ಭಾರತೀಯ ಜನತಾ ಪಕ್ಷದ ಜೊತೆ ಮಿತ್ರ ಪಕ್ಷವಾಗಿ ಕೂತು ಚೌಧರಿ ಚರಣ್ ಸಿಂಗ್ ಅವ್ರ ಮೊಮ್ಮಗ ಜಯಂತ್ ಚೌಧರಿ, ನಾನು ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ, ನರೇಂದ್ರ ಮೋದಿ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡಿರ್ತೀನಿ ಅಂತ ತೀರ್ಮಾನ ಮಾಡಿದ್ದಾರೆ. ಅವ್ರಿಗೆ 2 ಸ್ಥಾನಗಳನ್ನು ಲೋಕಸಭಾ ಚುನಾವಣೆಗೆ ನಿಲ್ಲಿ ಕೊಡ್ತಾರೆ, 1 ಸ್ಥಾನವನ್ನು ರಾಜ್ಯಸಭೆ ಕೊಡ್ತಾರೆ, 1 MLC ಕೊಡ್ತೀನಿ. ನೋಡ್ರಿ, ಪಕ್ಕಾ ಡೀಲ್. ಹೊಂದಾಣಿಕೆ ಅಂದರೆ ಏನು ರಾಜಕಾರಣದಲ್ಲಿ? ಸಿದ್ಧಾಂತಗಳ ಹೊಂದಾಣಿಕೆ ಅಲ್ಲ. ನನಗೆ ಎಷ್ಟು ಸೀಟು, ನಿನಗೆ ಎಷ್ಟು ಸೀಟು, ನನಗೆ ಎಷ್ಟು ಸ್ಥಾನ, ನಿನಗೆ ಎಷ್ಟು ಸ್ಥಾನ, ನೀನು ಎಷ್ಟು ಎಬ್ತೀಯ, ನಾನು ಎಷ್ಟು ಎಬ್ಬಲಿ, ನೀನು ಎಷ್ಟು ದರೋಡೆ ಮಾಡ್ತೀಯ, ನಾನು ಎಷ್ಟು ದರೋಡೆ, ಇಷ್ಟೇ ಇರೋದು ಕ್ಲೀನ್ ವ್ಯವಹಾರ. ಅದನ್ನು ಮಾಡೋದ್ರಲ್ಲೇ ರಾಹುಲ್ ಗಾಂಧಿ ವಿಫಲರಾಗಿ ಈಗ ಕೇಳಿದ್ರೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಸಲ ಹೋದಲ್ಲೆಲ್ಲ ಇವ್ರಿಗೆ ತಾಪತ್ರೆ ಆಗಿದೆ ರೀ. ಇವರು ಭಾರತ್ ಜೋಡೋ ನ್ಯಾಯಯಾತ್ರಾ ಪಾದಯಾತ್ರೆ ಅಂತ ಹೇಳಿದ್ರು. ಅದಾದಮೇಲೆ ಕಾರಲ್ಲಿ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಅದಾದಮೇಲೆ ಬಸ್ಸನ್ನು ತರಿಸ್ಕೊಂಡ್ರು. ಈಗ ಯಾಕೆ ಪ್ರೀಪೋನ್ ಮಾಡ್ತಾಯಿದ್ರಿ ಅಂತ ಕೇಳಿದರೆ, ನಮ್ಮದು ಫೇಲ್ಯೂರ್ ಆಗಿದೆ ಅನ್ನೋದನ್ನು ಕಾಂಗ್ರೆಸ್ನವ್ರು ಒಪ್ಕೋತಾ ಇಲ್ಲ. ಅವ್ರು ಹೇಳ್ತಾರೆ, ನಾವು ದಿನಕ್ಕೆ 70 ಕಿಲೋಮೀಟ್ರ್ ಯಾತ್ರೆ ಮಾಡಬೇಕಾಗಿತ್ತು, 70 ಬದಲು ಪರ್ ಡೇ 100 ಮಾಡ್ತಾಯಿದ್ದೀವಿ, ಬೇಗ ನಮ್ಮ ಏರಿಯಾ ಕವರ್ ಮಾಡ್ತಾಯಿದ್ದೀವಿ, ಆದ್ದರಿಂದ ಬೇಗ ಮುಗಿಸ್ತೀವಿ ಅಂತ. 11 ದಿವಸ ಉತ್ತರ ಪ್ರದೇಶದಲ್ಲಿ ಇವರು ಪ್ರವಾಸ ಇತ್ತು. 11 ದಿವಸ. ಯಾಕೆ ಉತ್ತರ ಪ್ರದೇಶ? ಜಿನೋನೆ ಉತ್ತರ ಪ್ರದೇಶ ಜಿತ್ತಾ ಹೇ ಓ ದಿಲ್ಲಿ ಜಿತ್ತಾ ಹೇ ಅಂತ. ಯಾರು ಉತ್ತರ ಪ್ರದೇಶವನ್ನು ಗೆಲ್ತಾರೋ ಅವರು ದಿಲ್ಲಿಯನ್ನು ಗೆಲ್ತಾರೆ ಅಂತ. ಇಲ್ಲಿ ಯಾರು 50 ಸೀಟ್ಗಳಲ್ಲಿ ಅತಿ ಹೆಚ್ಚು ಸೀಟ್ ತಗೋತಾರೋ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಮೊದಲಿದ್ದಂಥದ್ದು, ಮೊದಲನೇದಿರುವಂಥ ಸಂಪ್ರದಾಯ ಮತ್ತು ಮಾತದು. ಹೀಗಾಗಿ ಅಲ್ಲಿ 11 ಆ್ಯಕ್ಚುಲಿ 20 ದಿವಸ ಕೇಳಿದ್ರು, 11 ದಿವಸ ಮಾಡೋದು ಅಂತ. 23 ಕೋಟಿ ಜನಸಂಖ್ಯೆಯ ರಾಜ್ಯ, ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಅಲ್ಲಿ. 11 ದಿವಸ ಇದ್ದದ್ದು 5 ರಿಂದ 6 ದಿವಸ ಮಾಡ್ತೀವಿ ನಾವು ಅಂತ ಇವ್ರು ಹೇಳ್ತಾ ಇದ್ದಾರೆ. ಅಂದರೆ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ, ನನಗೆ ಇಲ್ಲಿ ಯಾವುದೇ ರೀತಿಯಾದಂಥ ಕೆಲಸ ಇಲ್ಲ, ಇಲ್ಲಿ ಸುಮ್ಮನೆ ಎಲ್ಲರೂ ಜಯಕಾರ ಕೂಗ್ತಿರ್ತಾರೆ, ಓಡಾಡಬೇಕು, ಫೋಟೋ ತೆಗೆಸ್ಬೇಕು, ಅದು ಬಿಟ್ಟರೆ ಯಾವುದೇ ಲಾಭ ಆಗೋದಿಲ್ಲ ಅಂತ ಅವ್ರಿಗೆ ಗೊತ್ತಾಗ. ಇಷ್ಟು ದಿವಸ ಯಾತ್ರೆ ಮಾಡಿದ್ರಲ್ಲಿ ಎಲ್ಲಿ ಮಾಡಿದ್ರು ಇವರು? ನಾರ್ತ್ ಈಸ್ಟ್ನಲ್ಲಿ ಇವರು ಪ್ರವಾಸ ಮಾಡ್ಕೊಂಬಂದರು. ಅಲ್ಲಿರೋದು 1, 2 ಈಶಾನ್ಯ ರಾಜ್ಯಗಳಲ್ಲಿ 1 ಸೀಟು 2 ಸೀಟು 1 ಸೀಟು 2 ಸೀಟು 1 ಸೀಟ್ ಇರೋ ಊರಲ್ಲಿ 5 ದಿವಸ ಇವರು ಅಲ್ಲಿ ಪ್ರವಾಸ ಮಾಡ್ತಾರೆ. ಅಂದರೆ ಇವರ ರಾಜಕೀಯ ಮುತ್ಸದ್ದಿತನವನ್ನು ಆಲೋಚನೆ ಮಾಡಿ. ಈಗೇನಾಗಿದೆ, ಎಲ್ಲ ಪಕ್ಷಗಳು ಇವ್ರನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಮೊದಲೇದಾಗಿ ಮಮತಾ ಬ್ಯಾನರ್ಜಿ ಸಂಪೂರ್ಣವಾಗಿ ಇವ್ರನ್ನ ತೊರೆದಾಗೋಯ್ತು, ಬಾಯಿ ಬಿಟ್ಟು ಹೇಳಿಬಿಟ್ರು ಅವರು. ಕಾಂಗ್ರೆಸ್ಸು ತಾಕತ್ತಿದ್ರೆ 40 ಸ್ಥಾನಗಳನ್ನು ತಗೊಳ್ಳಿ ಲೋಕಸಭಾ ಚುನಾವಣೆಯಲ್ಲಿ ಅಂತ ಹೇಳಿದ್ದಾರೆ ಅವರು. ಬಹಿರಂಗವಾಗಿ ಹೇಳಿದ್ದಿದ್ದು, ಸುಳ್ಳು ಅಥವಾ ಎಲ್ಲೋ ಗಾಸಿಪ್ ಬಂದದ್ದಲ್ಲ. ನಿನ್ನೆ ಅರವಿಂದ್ ಕೇಜ್ರಿವಾಲು ಪಂಜಾಬ್ನಲ್ಲಿ 13ಕ್ಕೂ 13 ಸ್ಥಾನಗಳಲ್ಲಿ ಆಮ್ ಆದ್ಮಿ ಕ್ಯಾಂಡಿಡೇಟನ್ನು ನಿಲ್ಲಿಸ್ತೀವಿ, ಜೊತೆಗೆ ಸಾಲದು ಅಂತ ಒಗ್ಗರಣೆಯಾಗಿ ಚಂಡೀಗಢದಲ್ಲಿರುವಂಥ 1 ಸ್ಥಾನವನ್ನು ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. 14ಕ್ಕೆ 14 ಆಮ್ ಆದ್ಮಿ ಅವರು ನಿಲ್ಲಿಸ್ತಾರೆ. ಇನ್ನು ಉಳಿದವ್ರು ಯಾರು? ಇವರಿಗೆ RLD ಹೊರಟೋಯ್ತು, ನಿತೀಶ್ ಕುಮಾರ್ ಹೊರಟೋದ್ರು, ಇನ್ನು ಯಾರು? ಮಮತಾ ಬ್ಯಾನರ್ಜಿ ಮುಗಿದೋದ್ರು. ಮತ್ತು ಇನ್ನು ಯಾರ ಜೊತೆ ಅಲೈನ್ಸ್ ಮಾಡ್ಬೇಕು ಸ್ವಾಮಿಯವರು? ಮಧ್ಯಪ್ರದೇಶದಲ್ಲಿ ನೇರ ಹಣಾಹಣಿ ಕಾಂಗ್ರೆಸ್ BJP, ಛತ್ತೀಸ್ಗಢ ನೇರ ಹಣಾಹಣಿ, ರಾಜಸ್ಥಾನ್ ನೇರ ಹಣಾಹಣಿ. ಎಲ್ಲಿ ಅಲಯನ್ಸ್ ಮಾಡ್ಕೋಬೇಕು ಅಲ್ಲೇ ಅಲಯನ್ಸ್ ಮಾಡ್ಕೊಳ್ಳಿಕ್ಕೆ ಅವರೆಲ್ಲ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವ್ರಿಗೆ ಏನು ಕೆಲಸ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಚುನಾವಣೆ ಎದೆ ಮೇಲೆ ಬಂದಾಗಲೂ ಕೂಡ ಈ ಮನುಷ್ಯ ನ್ಯಾಯಯಾತ್ರೆ ಅಂತ ಓಡಾಡ್ತಾ ಇದ್ದಾರೆ. ಪಕ್ಷದವರಿಗೆ ತಲೆನೋವಾಗಿದೆ, ವಾಪಸ್ ಬಾ ಅಂತ ಕರೆಸಿದ್ದಾರೆ, ದಿಲ್ಲಿಯಲ್ಲಿ ಕೂತಿದ್ದಾರೆ, ಏನು ಮಾಡಬೇಕು ತಿಳಿತಾ ಇಲ್ಲ. 16ರಿಂದ ಮತ್ತೆ ಪ್ರವಾಸ ಹೋಗ್ತಾರಂತೆ. ಹೋದ ಪುಟ್ಟ ಬಂದ ಪುಟ್ಟ ಅಂತ ಇವರು ಹೋಗ್ತಾರೆ ಬರ್ತಾರೆ. ಮಾರ್ಚ್ 10ಕ್ಕೆ ಮುಗಿಯತ್ತಂತೆ. ಮಾರ್ಚ್ 10ಕ್ಕೆ ಮುಗಿಯತ್ತೋ ಅದಕ್ಕಿಂತ ಮುಂಚೆ ಮುಗಿಯತ್ತೋ ಗೊತ್ತಿಲ್ಲ. ಬರೋದ್ರೊಳಗೆ ಎಲ್ಲ ಗುಡಿಸಿ ಗುಂಡಾಂತರ ಕಾಂಗ್ರೆಸ್ ಪಕ್ಷ ಆಗಿರುವುದು 100ಕ್ಕೆ 100 ದಿಟ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.